ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಅರಿವು ಬೆನ್ನುಹುರಿಯ ಅತ್ಯಂತ ತೆಳುವಾದ ಕಮಲದ ದಾರದಲ್ಲಿ ಬೆನ್ನುಹುರಿಯ ಮಧ್ಯದಲ್ಲಿ ಇರುತ್ತೆ ಎಂಬುದು ಭೈರವ ತಂತ್ರಸೂತ್ರದ ಉಲ್ಲೇಖ. ಅಷ್ಟಕ್ಕೂ ಭೈರವ ತಂತ್ರಸೂತ್ರದಲ್ಲಿ ವಿವರಿಸಿದಂತೆ ಜ್ಞಾನವೆಂಬುದು ಜೀವಿಗಳ ಬೆನ್ನುಹುರಿಯಲ್ಲಿ ಅಡಕವಾಗಿರುತ್ತದಂತೆ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಭೈರವಿ ತಂತ್ರದ ಕೆಲವೊಂದಷ್ಟು ಕುತೂಹಲಭರಿತ ವಿಚಾರವನ್ನ ಮನದಟ್ಟು ಮಾಡಿಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಈ ಸೂತ್ರದ ಅಭ್ಯಾಸಕ್ಕೆ ಕಣ್ಣನ್ನು ಮುಚ್ಚಿ ಬೆನ್ನು ಮೂಳೆಯನ್ನ ಕಲ್ಪನೆ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಚಿಂತಿಸಿ ಬೆನ್ನು ನೇರವಾಗಿಟ್ಟುಕೊಳ್ಬೇಕು. ಬೆನ್ನು ಮೂಳೆಯ ಮಧ್ಯದಲ್ಲಿ ಇರುವ ಸಣ್ಣ ಸೂಕ್ಷ್ಮವಾದ ನರವನ್ನ ಕಮಲದ ದಾರದಂತೆ ಸೂಕ್ಷ್ಮವಾಗಿರುವ ನರವನ್ನೇ ನೋಡುತ್ತಾ ಪರಿವರ್ತನೆಗೊಳಿಸಿಕೊಳ್ಬೇಕು. ಇದು ನಮ್ಮನ್ನ ಕೇಂದ್ರಕ್ಕೆ ತಳ್ಳುತ್ತೆ. ಅದು ಯಾಕಂದ್ರೆ ಇಡೀ ದೇಹಕ್ಕೆ ಬೆನ್ನು ಮೂಳೆಯೇ ಆಧಾರ. ಎಲ್ಲ ನರಗಳು ಅದಕ್ಕೆ ಬೆಸೆದುಕೊಂಡಿರ್ತವೆ. ನಮ್ಮ ಮೆದುಳು ಬೆನ್ನಿನ ಒಂದು ಭಾಗವಷ್ಟೇ. ಬೆನ್ನು ಮೂಳೆ ಬೆಳೆದು ಮೆದುಳಾಗಿದೆ. ಅದರ ಮಧ್ಯದಲ್ಲಿ ದಾರದಂತಹ ವಸ್ತು ಇದೆ. ದೇಹ ರಚನೆ ಇದನ್ನ ಶಾಸ್ತ್ರದಲ್ಲಿ ತಿಳಿಯಲಾಗುವುದಿಲ್ಲ. ಅದು ಕಾಣಿಸೋದೂ ಇಲ್ಲ. ಇದರ ಮಧ್ಯದಲ್ಲಿ ಬೆಳ್ಳಿ ತಂತಿಯೊಂದಿದೆ. ಅದೇ ಸೂಕ್ಷ್ಮವಾದ ನರ. ಇದು ದೇಹ ರಚನೆಯಲ್ಲಿ ಕಾಣಿಸೋದಿಲ್ಲ, ಯಾಕಂದ್ರೆ ಅದೊಂದು ವಸ್ತುವಲ್ಲ. ಧ್ಯಾನದ ಮೂಲಕ ಗೋಚರವಾಗತ್ತೆ. ಅದು ಶಕ್ತಿಯಾಗಿದೆ. ನಿಜವಾಗಿ ಈ ಶಕ್ತಿಯ ನರವೇ ಜೀವ, ಶಕ್ತಿ ಹಾಗೂ ಚೈತನ್ಯ. ಇದರ ಮೂಲಕವೇ ನಾವು ಕಾಣದ ಬದುಕಿನೊಡನೆ ಸಂಬಂಧವಿರಿಸಿಕೊಂಡಿರುವುದು ಹಾಗೂ ಕಾಣುವ ಜೀವನದಲ್ಲೂ ಸಂಬಂಧವನ್ನು ಹೊಂದಿರುವುದು. ಈ ಬೆನ್ನುಮೂಳೆಯ ಬೆಳ್ಳಿಯ ರೇಖೆಯು ಎರಡಕ್ಕೂ ಸೇತುವೆಯಾಗಿದೆ. ಇದು ದೇಹ ಹಾಗೂ ಆತ್ಮಕ್ಕೂ ನಡುವೆ ಕೊಂಡಿಯಾಗಿದೆ. ಮೊದಲು ಬೆನ್ನುಮೂಳೆಯನ್ನ ಕಲ್ಪನೆ ಮಾಡಿ ನೋಡಿ. ನಂತರ ಕಣ್ಣನ್ನ ಮುಚ್ಚಿದರೂ ಕಣ್ಣ ಎದುರಿಗೆ ಅದು ಕಾಣಿಸುತ್ತೆ. ಮಾನವ ತನ್ನ ಸ್ವಂತ ದೇಹದ ರಚನೆಯನ್ನ ತನ್ನೊಳಗೆ ತಾನೇ ನೋಡಬಹುದು. ಭಯದ ಕಾರಣದಿಂದ ನಾವು ಅದನ್ನ ಪ್ರಯತ್ನಿಸಿಲ್ವಷ್ಟೇ. ನಾವು ನಮ್ಮ ಮೂಳೆ, ಮಾಂಸ, ರಕ್ತ ಇದನ್ನ ನೋಡಿದರೆ ಹೆದರುತ್ತೇವೆ. ಮನೆಯ ಒಳಗಡೆ ಬನ್ನಿ, ಗೋಡೆಯ ಒಳಭಾಗವನ್ನ ನೋಡಿ. ನಿಜಕ್ಕೂ ಸಾಧ್ಯತೆ ಇದೆ. ದೇಹದ ಅನೇಕ ವಿಷಯಗಳನ್ನ ಇದಕ್ಕೆ ಮುಂಚಿತವಾಗಿಯೇ ಭಾರತದ ಯೋಗಕ್ಕೆ ಸಂಬಂಧಪಟ್ಟ ಪುಸ್ತಕಗಳು ತಿಳಿಸಿವೆ. ಇದು ಹೇಗೆ ಎಂದು ವಿಜ್ಞಾನ ಹೇಳುವುದಕ್ಕೆ ಆಗಿಲ್ಲ. ಶಸ್ತ್ರಕ್ರಿಯೆ ಹಾಗೂ ದೇಹದ ಒಳಭಾಗಗಳ ವಿಚಾರ ಈಗಿನ ಸಮಯದಲ್ಲಿ ಆವಿಷ್ಕಾರ ಆಗಿರುವುದು. ನರಗಳು, ಕೇಂದ್ರ ಎಲ್ಲವನ್ನು ಹಿಂದಿನವರಿಗೆ ಹೇಳುವುದಕ್ಕೆ ಸಾಧ್ಯವಾದದ್ದು ಹೇಗೆ? ದೇಹವನ್ನು ಕತ್ತರಿಸದೆ ಈಗಿನ ಆವಿಷ್ಕಾರಗಳನ್ನ ಮುಂಚಿತವಾಗಿಯೇ ಹೇಗೆ ತಿಳಿಸಿದ್ದಾರೆ? ನಿಜವಾಗಿ ದೇಹದ ಒಳಭಾಗವನ್ನ ಒಳಗಡೆಯಿಂದ ನೋಡುವುದಕ್ಕೆ ಇನ್ನೊಂದು ವಿಧಾನವಿದೆ. ದೇಹ ಒಳಗಡೆ ನೀವು ಏಕಾಗ್ರತೆ ವಹಿಸಿದರೆ ಎಲ್ಲವನ್ನ ಕಾಣಬಹುದು. ದೇಹದ ಬಗ್ಗೆ ಅತಿಯಾಗಿ ವಿಚಾರ ಮಾಡುವವರಿಗೆ, ದೇಹವೇ ನಾನು ಎನ್ನುವವರಿಗೆ, ಲೌಕಿಕ ಜೀವನದಲ್ಲಿ ಬಹಳ ಆಸಕ್ತಿ ಇರುವವರಿಗೆ ಇದು ಬಹಳ ಸುಲಭವಾದ ವಿಚಾರ. ಚಾರ್ವಾಕ ಅಥವಾ ಮಾರ್ಕ್ಸ್ ವಿಚಾರಧಾರೆಯನ್ನ ನಂಬುವುದಾದರೆ ದೇಹ ಬಿಟ್ಟು ಬೇರೆ ವಿಚಾರ ಮಾಡಿದವರಿಗೆ ಈ ಸೂತ್ರ ಸುಲಭವಾಗಿ ಕಾಣುತ್ತೆ. ಹಳೆಯ ಕಾಲದ ತಂತ್ರವಿದ್ಯೆ ಅಥವಾ ಯೋಗ ವಿದ್ಯೆಯಲ್ಲಿ ಮೂಳೆಗಳನ್ನು ಉಪಯೋಗಿಸ್ತಿದ್ರು. ಅದು ಈಗಲೂ ಇದೆ. ಅಲ್ಲಿ ತಲೆಯ ಬುರುಡೆಗಳನ್ನು ಉಪಯೋಗಿಸ್ತಾರೆ. ಇದರಿಂದ ಏಕಾಗ್ರತೆಗೆ ಬಹಳ ಅನುಕೂಲವಾಗತ್ತೆ. ಬುರುಡೆಗಳನ್ನು ನೋಡುತ್ತಾ ಏಕಾಗ್ರತೆಗೆ ಬಂದು ನಂತರ ಕಣ್ಣು ಮುಚ್ಚಿ ತನ್ನದೇ ತಲೆಯ ಒಳಗಡೆ ಕಲ್ಪನೆ ಮಾಡ್ತಾರೆ. ಹೊರಗಿನ ಬುರುಡೆಯನ್ನ ಒಳಗಡೆಯಿಂದ ವೀಕ್ಷಿಸ್ತಾರೆ. ಅರಿವು ಕೇಂದ್ರೀಕೃತಗೊಳ್ಳುತ್ತದೆ. ಹೊರಗಿನ ನೆರವಿನೊಂದಿಗೆ ಒಳಗಡೆ ಗಮನ ಹರಿಸ್ತಾರೆ. ನಂತರ ಕಾಲಿನ ಬೆರಳುಗಳಿಂದ ತಲೆಯವರೆಗೆ ಒಳಗಿನಿಂದ ಗಮನ ಹರಿಸ್ತಾರೆ. ಇದು ಒಳಗಡೆಯ ದೊಡ್ಡ ಪ್ರಪಂಚ. ಈ ಸೂತ್ರವೇ ಬೆನ್ನು ಮೂಳೆಯನ್ನ ಸಹಕಾರಿಯಾಗಿಸುತ್ತದೆ. ಬೆನ್ನು ಮೂಳೆಯ ಒಳಗಡೆ ಜೀವದ ದಾರ ಇದೆ. ನೇರವಾದ ಬೆನ್ನು ಮೂಳೆಗೆ ಇದಕ್ಕಾಗಿಯೇ ಇಷ್ಟೊಂದು ಮಹತ್ವ. ನೇರವಾಗಿದ್ದರೆ ಮಾತ್ರ ಈ ಜೀವಧಾರೆ ಕಾಣಿಸುತ್ತೆ. ಅದನ್ನ ಸುಷುಮ್ನ ನಾಡಿ ಅಂತ ಕರೀತಾರೆ. ಇದು ಸೂಕ್ಷ್ಮ, ಆಳ ಹಾಗೂ ಅತ್ಯಂತ ತೆಳುವಾದದ್ದು. ಇದು ಶಕ್ತಿಯ ಪ್ರವಹಿಸುವ ದಾರಿ. ನೇರವಾಗಿದ್ದರೆ ಶಕ್ತಿಯ ಅನುಭವವನ್ನ ಪಡೆಯಬಹುದು. ಆದರೆ ನಮ್ಮ ಬೆನ್ನು ನೇರ ಇಲ್ಲ. ಹಿಂದೂ ಧರ್ಮದಲ್ಲಿ ಬಾಲ್ಯದಿಂದಲೇ ಇದನ್ನ ನೇರವಾಗಿ ಇರಿಸಲು ಪ್ರಯತ್ನಿಸ್ತಾರೆ. ಕುಳಿತುಕೊಳ್ಳುವ, ನಡೆಯುವ, ಮಲಗುವ ಸ್ಥಿತಿಯನ್ನ ನೇರವಾಗಿರಿಸಿಕೊಂಡಿರ್ತಾರೆ. ಒಮ್ಮೆ ಈ ಜೀವಧಾರೆ ಅನುಭವವಾದರೆ ನಾವು ಹೊಸ ಬೆಳಕಿನಿಂದ ಕಂಗೊಳಿಸುತ್ತೇವೆ. ಈ ಬೆಳಕು ಬೆನ್ನು ಮೂಳೆಯಿಂದ ಬರುತ್ತಿರುತ್ತದೆ. ಇದು ದೇಹದ ಎಲ್ಲಾ ಭಾಗಗಳಿಗೂ ಹರಡುತ್ತದೆ. ಇದು ದೇಹದ ಆಚೆಗೂ ಹರಡಬಹುದು. ದೇಹದ ಆಚೆಗೆ ಹೋದರೆ ದೇಹದ ಪ್ರಭೆ ಕಾಣಿಸುತ್ತೆ. ಅದನ್ನ ಔರಾ ಅಥವಾ ಪ್ರಭಾವಳಿ ಅಂತ ಕರೀತಾರೆ. ಪ್ರತಿಯೊಬ್ಬರಿಗೂ ಪ್ರಭೆ ಅನ್ನೋದು ಇದ್ದೇ ಇರುತ್ತೆ. ಸಾಮಾನ್ಯವಾಗಿ ನೆರಳಿನಂತೆ ನಮ್ಮ ಸುತ್ತಲೂ ಇರುತ್ತೆ. ಇದು ನಮ್ಮ ಮನಸ್ಸನ್ನ ಪ್ರತಿಫಲಿಸುತ್ತೆ. ಕೋಪಗೊಂಡಿದ್ದರೆ ಈ ಪ್ರಭೆ ರಕ್ತವರ್ಣದಲ್ಲಿ ಇರುತ್ತೆ. ಇದೇ ರೀತಿ ಬೇರೆ ಬೇರೆ ವರ್ಣಗಳು ಬೇರೆ ಬೇರೆ ಮನಸ್ಸಿಗೆ ಅನುಗುಣವಾಗಿ ಇರುತ್ತೆ. ಬೆನ್ನುಹುರಿಯ ಈ ಶಕ್ತಿಯ ಅನುಭವವಾದರೆ ಪ್ರಭೆ ಜ್ಞಾನ ಉದಯವಾಗುತ್ತೆ.
ಬುದ್ಧ, ಮಹಾವೀರ, ಕೃಷ್ಣ ಇವರ ಚಿತ್ರದ ಹಿಂದೆ ಪ್ರಭೆಯನ್ನ ಅಲಂಕಾರಕವಾಗಿ ಬರೆದಿರುವುದಲ್ಲ, ಸತ್ಯವಾಗಲು ಪ್ರಭೆ ಪ್ರಕಟವಾಗಿರುವುದು. ಜ್ಞಾನೋದಯವಾದ ಎಲ್ಲ ವ್ಯಕ್ತಿಗಳಿಗೂ ಇದು ಸ್ವಾಭಾವಿಕವಾಗಿ ಪ್ರಜ್ವಲಿಸುತ್ತದೆ. ಇದರ ಬಗ್ಗೆ ಒಂದು ಕತೆ ಇದೆ. ಈನೋ ಎಂಬ ಚೀನಾದ ಗುರು ಅವನ ಗುರುಗಳ ಜೊತೆ ಕಲಿತಿದ್ರು. ಒಮ್ಮೆ ಗುರುಗಳ ಬಳಿ ಇವರು ಬಂದಾಗ, ನೀನು ಯಾವ ಕಾರಣಕ್ಕಾಗಿ ಇಲ್ಲಿಗೆ ಬಂದಿರುವೆ ಅಂತ ಕೇಳ್ತಾರೆ. ನೀನು ನನ್ನ ಬಳಿ ಬರುವ ಅವಶ್ಯಕತೆ ಇಲ್ಲ, ಹೊರಡು ಎಂದಾಗ ಇವರಿಗೆ ಏನು ಮಾಡಬೇಕು ಅನ್ನೋದೇ ತಿಳಿಯಲ್ಲ. ಗುರುಗಳು ನನ್ನನ್ನು ಸ್ವೀಕರಿಸಲು ಇನ್ನೂ ಕಾಲ ಬಂದಿಲ್ಲವೆಂದು ತಿಳಿತಾರೆ. ಆದರೆ ಗುರುಗಳು ಇವರಲ್ಲಿ ಬೇರೇನೋ ಕಾಣ್ತಿದ್ರು. ಇವರಲ್ಲಿ ಆಗಲೇ ಶರೀರದ ಪ್ರಭೆ ಮೂಡುತ್ತಿತ್ತು. ಇಂದಲ್ಲ ನಾಳೆ ನೀನು ಗುರುವಾಗುತ್ತಿರುವ ಲಕ್ಷಣವಿದೆ, ಆದ್ದರಿಂದ ನನ್ನಲ್ಲಿ ಬರುವ ಅಗತ್ಯವಿಲ್ಲ ಎಂದರು. ಈನೋಗೆ ಸಮಾಧಾನವಾಗಲಿಲ್ಲ. ಇಲ್ಲಿಯೇ ಇರುತ್ತೇನೆ ಗುರುಗಳೇ ಎಂದಾಗ ಅವರ ಆಶ್ರಮದ ಹಿಂದೆ ಇರುವ ಅಡುಗೆ ಕೋಣೆಯಲ್ಲಿ ಒಂದು ಕೆಲಸವನ್ನು ಕೊಟ್ಟು, 500 ಜನ ಸನ್ಯಾಸಿಗಳಿಗೆ ಭೋಜನದ ವ್ಯವಸ್ಥೆಯನ್ನು ನೋಡಿಕೋ, ನಾನೇ ಬಂದು ನಿನ್ನನ್ನು ಕಾಣುವವರೆಗೂ ನೀನು ನನ್ನನ್ನು ಭೇಟಿಯಾಗಬೇಡ, ಯಾವುದೇ ರೀತಿಯ ಧ್ಯಾನ ಗ್ರಂಥದ ಅಗತ್ಯವಿಲ್ಲ ಎನ್ನುತ್ತಾರೆ. ಆಶ್ರಮದಲ್ಲಿ ಪಂಡಿತರು, ಯೋಗಿಗಳು, ಧ್ಯಾನಸ್ಥರು, ವಿದ್ವಾಂಸರು ಎಲ್ಲರೂ ಲವಲವಿಕೆಯಿಂದ ಇದ್ದಾಗ ಈನೋಗೆ ಕೇವಲ ಅಡುಗೆ ಮನೆಯಲ್ಲಿ ಅಕ್ಕಿ ಆರಿಸುವ ಕೆಲಸ ಮಾತ್ರ. ಇದೇ ರೀತಿ 12 ವರ್ಷ ಕಳೀತು. ಕಾಯುವುದೇ ಕೆಲಸ. ಎಲ್ಲರೂ ಬಂದು ಹೋಗುತ್ತಿದ್ರು. ಇವನನ್ನ ಯಾರೂ ಗಮನಿಸ್ತಿರ್ಲಿಲ್ಲ. ಗುರುಗಳು ಕೂಡ ಬಂದಿರಲಿಲ್ಲ. ನಂತರ ಒಂದು ದಿನ ಗುರುಗಳು, ನನ್ನ ಸಾವು ಸಮೀಪವಾಗಿದೆ, ಮುಂದಿನ ಗುರುಗಳನ್ನು ನೇಮಿಸಬೇಕು, ಅದಕ್ಕೆ ಇಲ್ಲಿ ಯಾರಿಗೆ ಜ್ಞಾನೋದಯ ಆಗಿದೆಯೋ ಅವರು 4 ಸಾಲುಗಳ ಪದ್ಯವನ್ನು ರಚಿಸಬೇಕು. 4 ಸಾಲುಗಳಲ್ಲಿ ನೀವು ಗಳಿಸಿರುವುದನ್ನು ಹಾಕಬೇಕು. ನನ್ನ ಅಪ್ಪಣೆ ಯಾವ 4 ಸಾಲುಗಳಿಗೆ ಸಿಗುವುದೋ ಅವರು ನನ್ನ ಸ್ಥಾನಕ್ಕೆ ಬರುತ್ತಾರೆ ಎಂದು ಘೋಷಿಸುತ್ತಾರೆ. ಆಶ್ರಮದಲ್ಲಿ ದೊಡ್ಡ ವಿದ್ವಾಂಸನಿದ್ದ. ಎಲ್ಲರಿಗೂ ಅವನೇ ಗೆಲ್ಲುತ್ತಾನೆ ಎಂದು ತಿಳಿದು ಮಿಕ್ಕ ವಿದ್ವಾಂಸರು ಬರೆಯಲೇ ಇಲ್ಲ. ಆ ದೊಡ್ಡ ವಿದ್ವಾಂಸರು 4 ಸಾಲುಗಳನ್ನು ಈ ರೀತಿ ಬರೆದರು. ಅದರ ಅರ್ಥ, ಮನಸ್ಸು ಕನ್ನಡಿಯಂತೆ ಅದರ ಮೇಲೆ ಧೂಳು ಕೂಡುತ್ತದೆ, ಇದನ್ನ ಶುಚಿ ಮಾಡಿ, ನಿಮಗೆ ಜ್ಞಾನೋದಯವಾಗುತ್ತದೆ ಎಂದು ಬರೆದಿದ್ದ. ಈ ವಿದ್ವಾಂಸನಿಗೂ ಸ್ವಲ್ಪ ಅಳುಕಿತ್ತು. ಯಾರಿಗೆ ಜ್ಞಾನೋದಯ ಆಗಿದೆ ಎಂಬುದು ಗುರುಗಳಿಗೆ ತಿಳಿದೇ ಇರುತ್ತದೆ. ನಾನು ಬರೆದದ್ದು ಸರಿಯಾಗಿದೆ ಎಂದರೂ ಅದು ವೇದಗಳ ಸಾರ. ಸ್ವತಃ ತಾನು ಏನನ್ನೂ ಅದರಿಂದ ತಿಳಿದಿಲ್ಲವಾದ್ದರಿಂದ ಸ್ವಲ್ಪ ಭಯ ಕಾಡುತ್ತಿತ್ತು ಆತನಿಗೆ. ಒಂದು ಸಮಯ ನಾನು ಬರೆದದ್ದು ಸರಿಯಿಲ್ಲ ಎಂದರೆ ಅದಕ್ಕೆ ರಾತ್ರಿ ಎಲ್ಲರೂ ಮಲಗಿದ ಮೇಲೆ ಗುರುಗಳ ಕೊಠಡಿಗೆ ಹೋಗಿ ಇದನ್ನ ಬರೆದು ತನ್ನ ಹೆಸರನ್ನ ಕೆಳಗೆ ನಮೂದಿಸದೆ ಬಂದ. ಒಂದು ವೇಳೆ ಸರಿ ಎಂದರೆ ತಾನೇ ಬರೆದದ್ದು ಎಂದು ಹೇಳಿದರಾಯಿತು, ಇಲ್ಲದಿದ್ದರೆ ಸುಮ್ಮನಿದ್ದು ಬಿಡೋಣ ಎಂದುಕೊಂಡ. ಗುರುಗಳು ಬೆಳಗ್ಗೆ ಅದನ್ನೇ ಅನುಮೋದಿಸಿದರು. ಯಾರಾದರೂ ಬರೆದಿರಲಿ, ಅವರಿಗೆ ಜ್ಞಾನೋದಯವಾಗಿದೆ ಎಂದರು. ಇಡೀ ಆಶ್ರಮದಲ್ಲಿ ಇದರ ಬಗ್ಗೆಯೇ ಮಾತು. ಯಾರು ಬರೆದಿರುವವರೆಂದು ಅವರಿಗೆ ಮೊದಲೇ ತಿಳಿದಿತ್ತು. ಕೆಲವು ಸನ್ಯಾಸಿಗಳು ಅಡುಗೆ ಮನೆಯಲ್ಲಿ ಚಹಾ ಸೇವಿಸುತ್ತಾ ಇದರ ವಿಚಾರ ಮಾತನಾಡುತ್ತಿದ್ದಾಗ ಈನೋ ಕಿವಿಗೂ ಬಿತ್ತು. ಅದನ್ನ ವಿಚಾರ ಮಾಡಿ ಅವನಿಗೂ ನಗು ಬಂತು. ಅಡುಗೆ ಮನೆಯಲ್ಲಿ 12 ವರ್ಷಗಳಿಂದ ಕೆಲಸ ಮಾಡಿಕೊಂಡಿರುವ ನಿನಗೆ ಇದರಿಂದ ಏಕೆ ನಗು ಬಂತು? ನಿನ್ನ ನಗುವಿನ ಕಾರಣವೇನು ಎಂದು ಕೇಳಿದಾಗ ಈನೋ, ನನಗೆ ಜ್ಞಾನೋದಯ ಆಗಿಲ್ಲ, ಹಾಗೂ ನನಗೆ ಬರೆಯಲೂ ಬರೋದಿಲ್ಲ, ಆದರೆ ಅಲ್ಲಿ ಬರೆದಿರುವುದು ಸರಿಯಾಗಿಲ್ಲ. ಯಾರಾದರೂ ನನ್ನ ಜೊತೆ ಬಂದರೆ ಏನು ಬರೆಯಬೇಕೆಂದು ಹೇಳುತ್ತೇನೆ, ನೀವೇ ಬರೆಯಿರಿ ಎನ್ನುತ್ತಾನೆ. ಇದೊಂದು ತಮಾಷೆಯ ವಿಚಾರವಾಗಿದೆ ಎಂಬ ಮನಸ್ಥಿತಿಯಿಂದ ಕೆಲವರು ಅವನನ್ನು ಹಿಂಬಾಲಿಸುತ್ತಾರೆ. ಈನೋ ಬರೆಯಲು ಹೇಳಿದ. ಮನಸ್ಸು ಇಲ್ಲ, ಕನ್ನಡಿಯೂ ಇಲ್ಲ. ಹಾಗಾದರೆ ಧೂಳು ಎಲ್ಲಿ ಶುರುವಾಗುತ್ತದೆ? ಇದು ಯಾರಿಗೆ ತಿಳಿಯುತ್ತದೆಯೋ ಅವರಿಗೆ ಜ್ಞಾನೋದಯವಾಗಿದೆ ಎಂದು. ಗುರುಗಳು ಹೊರಗೆ ಬಂದು, ಇದು ಸರಿಯಲ್ಲ ಈನೋ, ನೀನು ತಪ್ಪು ಎಂದರು. ಕೂಡಲೇ ಅವರಿಗೆ ನಮಸ್ಕಾರ ಮಾಡಿ ಅಡುಗೆ ಮನೆಗೆ ಹೊರಟು ಹೋದ. ಅಂದು ರಾತ್ರಿ ಎಲ್ಲರೂ ನಿದ್ರಿಸುತ್ತಿದ್ದಾಗ ಈನೋ ಕೋಣೆಗೆ ಗುರುಗಳು ಬಂದು, ಈನೋ, ನೀನು ಹೇಳಿದ್ದು ಸರಿ, ನಾನು ಅದನ್ನ ಆ ಮೂರ್ಖರ ಎದುರು ಹೇಳುವುದಕ್ಕೆ ಆಗೋದಿಲ್ಲ. ಅವರೆಲ್ಲರೂ ಕಲಿತ ಮೂರ್ಖರಷ್ಟೇ. ನೀನೇ ನನ್ನ ನಂತರದ ಗುರು ಎಂದರೆ ಅವರೆಲ್ಲ ಸೇರಿ ನಿನ್ನನ್ನು ಸಾಯಿಸುತ್ತಾರೆ. ನಿಜವಾಗಿಯೂ ನೀನೇ ನನ್ನ ಮುಂದಿನ ಉತ್ತರಾಧಿಕಾರಿ. ಇದನ್ನ ಯಾರಿಗೂ ಹೇಳಬೇಡ. ನೀನು ನನ್ನ ಬಳಿ ಬಂದ ದಿನವೇ ನಿನ್ನ ಪ್ರಭೆಯನ್ನ ನೋಡಿ ನೀನೇ ಉತ್ತರಾಧಿಕಾರಿ ಎಂದು ನಿಶ್ಚಯಿಸಿದ್ದೆ. ಆದ್ದರಿಂದಲೇ ನಿನಗೆ ಧ್ಯಾನವನ್ನು ಕೊಡಲಿಲ್ಲ. ಅದರ ಅವಶ್ಯಕತೆಯೂ ನಿನಗಿಲ್ಲ. ಆ 12 ವರ್ಷಗಳ ಮೌನ ನಿನ್ನಲ್ಲಿ ಇನ್ನೂ ಇದ್ದ ಕಲ್ಮಶವನ್ನು ತೆಗೆದುಹಾಕಿದೆ. ಈಗ ನಿನ್ನ ಪ್ರಭೆ ಪೂರ್ಣವಾಗಿದೆ. ಈಗ ನೀನು ಪೂರ್ಣಚಂದ್ರ. ಆದರೆ ನೀನು ಇಲ್ಲಿ ಇರಬೇಡ, ಅವರು ನಿನ್ನನ್ನು ಕೊಲ್ತಾರೆ. ನಿರಂತರ 12 ವರ್ಷಗಳ ಮೌನ ನಿನ್ನ ಪ್ರಭೆಯನ್ನು ಹರಡಿದೆ. ಯಾರಿಗೂ ಅದನ್ನು ಗುರುತಿಸಲು ಆಗಲಿಲ್ಲ. ಅಡುಗೆ ಮನೆಗೆ ದಿನನಿತ್ಯ 4-6 ಬಾರಿ ಅವರೆಲ್ಲರೂ ಬಂದರು. ನಿನ್ನನ್ನು ನೋಡುತ್ತಿದ್ರು, ಅವರು ಗುರುತಿಸಲಿಲ್ಲ. ತಕ್ಷಣ ಇಲ್ಲಿಂದ ತಪ್ಪಿಸಿಕೋ ಎಂದರು ಗುರುಗಳು. ಬೆನ್ನುಹುರಿಯ ಬೆಳ್ಳಿ ರೇಖೆಯು ಕಾಣಿಸಿದರೆ, ತಿಳಿದರೆ ಪ್ರಭೆ ದೇಹದ ಸುತ್ತಲೂ ಹರಡುತ್ತದೆ. ಆ ಕ್ಷಣ ಪರಿವರ್ತನೆಯಾಗುತ್ತದೆ. ಬೆಳಕಿನಿಂದ ತುಂಬಿ ಪರಿವರ್ತನೆಗೊಳ್ಳು. ಇದು ಕೂಡ ಕೇಂದ್ರೀಕೃತಗೊಳ್ಳುವುದೇ ತಂತ್ರ.
ಬೆನ್ನು ಮೂಳೆಯು ಕೇಂದ್ರದ ಬಳಿಯಾಗುವುದು. ಈ ಸೂತ್ರ ಗಂಡಸರಿಗಿಂತ ಹೆಂಗಸರಿಗೆ ಸುಲಭ. ಹೆಂಗಳೆಯರು ದೇಹವನ್ನ ಬಹಳ ಪ್ರೀತಿಸ್ತಾರೆ, ದೇಹದ ಸುತ್ತಲೇ ಇರುತ್ತಾರೆ. ಮೊದಮೊದಲು ಇದೊಂದು ಕಲ್ಪನೆ, ಇದರಿಂದ ಏನಾಗುತ್ತದೆ ಎಂದೆನಿಸಬಹುದು. ಬಿಡದೆ ಮಾಡಿ ಕಲ್ಪಿಸಿಕೊಳ್ಳಿ, ಬೆಳಕು ಕಂಡೇ ಕಾಣುವುದು. ಕಷ್ಟವಿಲ್ಲದೆಯೇ ಕೆಲವೊಮ್ಮೆ ಬೆಳಕು ಕಾಣುವುದು ಆಳವಾದ ಲೈಂಗಿಕ ಕ್ರಿಯೆಯಲ್ಲೇ ಕಾಣಿಸುವುದಿದೆ. ಅತ್ಯಂತ ಆಳವಾದ ಕ್ರಿಯೆಯಲ್ಲಿ, ಆನಂದದ ಆಲಿಂಗನದಲ್ಲಿ, ಅತ್ಯಂತ ಮೌನವಾಗಿ ಚಲಿಸದ ಆಲಿಂಗನದಲ್ಲಿ, ಪ್ರೀತಿಯ ಉತ್ಕಟಾವಸ್ಥೆಯಲ್ಲಿ, ಕತ್ತಲ ಕೊನೆಯಲ್ಲಿ ನೀಲಿ ಬೆಳಕು ಕಾಣುವುದಿದೆ. ಆಗ ಬೆನ್ನು ಮೂಳೆಯನ್ನು ಮುಟ್ಟಿದಾಗ ಸಣ್ಣಗೆ ಶಾಕ್ ಹೊಡೆಯಲು ಬಹುದು. ನೀವು ಗಮನಿಸಿರಬಹುದು, ಇಬ್ಬರ ದೇಹದ ಸುತ್ತಲೂ ನೀಲಿ ಬೆಳಕು ಕಾಣಿಸುತ್ತದೆ. ಇಲ್ಲಿ ಕ್ರಿಯೆ ಅತ್ಯಂತ ನಿಧಾನವಾಗಿ ಆಳವಾಗಿರಬೇಕು. ನಿಮ್ಮನ್ನ ನೀವು ಸಂಕೋಚವಿಲ್ಲದೆ ಮರೆತಿರಬೇಕು. ಆಳವಾದ ಕ್ರಿಯೆಯಲ್ಲಿ ಇರುವಾಗ ಪಕ್ಕದ ಮೇಜಿನಿಂದ ಯಾವುದಾದ್ರೂ ವಸ್ತು ಬಿದ್ದರೂ ಬೀಳಬಹುದು. ಇದು ಮನೋವಿಜ್ಞಾನಿಗಳ ಪ್ರಕಾರ ಕ್ರಿಯೆಯಿಂದ ಉಂಟಾದ ವಿದ್ಯುತ್ ಕಾರಣವಾಗಿರುತ್ತೆ. ಆ ಕಾರಣದಲ್ಲಿ ತೆಗೆದ ಚಿತ್ರಗಳನ್ನು ಗಮನಿಸಿದಾಗ ಬೆನ್ನು ಮೂಳೆಯ ಸುತ್ತ ಬೆಳಕು ಕಾಣಿಸುತ್ತಿರುವುದು ಸ್ಪಷ್ಟವಾಗುತ್ತೆ. ಲೈಂಗಿಕ ಕ್ರಿಯೆಯಲ್ಲಿ ಜ್ಞಾನೋದಯವಾಗುತ್ತದೆ ಎನ್ನುವುದಕ್ಕೆ ಇದು ಸಾಕ್ಷಿ. ಕ್ರಿಯೆ ಭಿನ್ನವಾಗಿಯೇ ಇರಬೇಕಾಗತ್ತೆ. ಕ್ರಿಯೆಯ ಗುಣ ಅತ್ಯಂತ ಮುಖ್ಯವಾದದ್ದು. ದುಗುಡವನ್ನ ಹೊರಹಾಕುವ ಕ್ರಿಯೆ ಆಗಬಾರದು. ದೇಹದ ಕ್ರಿಯೆ ಅದಲ್ಲ. ಕ್ರಿಯೆ ಆಳವಾದ ಆಧ್ಯಾತ್ಮಿಕ ಮಿಲನ, ದೇಹದ ಪ್ರಕ್ರಿಯೆ ಅಲ್ಲ. ನೀವು ಅದನ್ನು ಪ್ರಯತ್ನಿಸಿ. ಲೈಂಗಿಕತೆಯನ್ನ ಇಲ್ಲಿ ಮರೆತು ಆಲಿಂಗನದಲ್ಲಿ ಒಳಮುಖವಾಗಿ ಸಂಗಾತಿಯನ್ನ ಮರೆತು ಬೆನ್ನು ಮೂಳೆಯ ಕಡೆ ಗಮನ ಹರಿಸಬೇಕು. ಮೌನವಾಗಿರುವುದರಿಂದ ಬೆಳಕು ಜಾಸ್ತಿ ಆಗುತ್ತೆ. ಪ್ರೀತಿಯು ಅತ್ಯಂತ ಆಳವಾದ ವಿಶ್ರಾಂತಿ. ಪ್ರೀತಿಯ ಅಪ್ಪುಗೆಯಲ್ಲಿ ಆನಂದವಾಗಿ ಕಣ್ಣನ್ನು ಮುಚ್ಚಿ. ಸಾಮಾನ್ಯವಾಗಿ ಗಂಡಸರು ಕಣ್ಣನ್ನು ಮುಚ್ಚೋದಿಲ್ಲ, ಹೆಂಗಸರು ಮುಚ್ಚಿರ್ತಾರೆ. ಅದರಿಂದಲೇ ಹೆಂಗಸರು ದೇಹವನ್ನು ಪ್ರೀತಿಸುವರೆಂದು. ಅವರು ಕಣ್ಣನ್ನು ತೆರೆದು ಪ್ರೀತಿಸೋದಿಲ್ಲ, ಕಣ್ಣನ್ನು ಮುಚ್ಚಿ ಆನಂದಿಸ್ತಾರೆ, ಒಳಗಡೆಯಿಂದ ಆಸ್ವಾದಿಸ್ತಾರೆ. ಹಾಗಾಗಿ ಕಣ್ಣನ್ನು ಮುಚ್ಚಿ ದೇಹವನ್ನು ಅನುಭವಿಸಿ, ಬೆನ್ನು ಹುರಿಯ ಮೇಲೆ ಗಮನವನ್ನು ಇಡಿ ಎಂದು ಸೂತ್ರ ಹೇಳುತ್ತೆ. ಇದು ಕೂಡ ಜ್ಞಾನೋದಯಕ್ಕೆ ಮೂಲ ಕಾರಣ ಎನ್ನುತ್ತಾರೆ ಭೈರವ ತಂತ್ರದ ದಾರ್ಶನಿಕರು. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.